ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನ ಬೆಳೀತಕ್ಕಂಥ ಜಿಲ್ಲೆಗಳು ಯಾವುದಾದಿದ್ರೆ ಅದು ಉತ್ತರ ಕರ್ನಾಟಕ, ಬಿಜಾಪುರ, ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟ್. ಮಾನ್ಯ ಅಧ್ಯಕ್ಷರು, ಇದರಲ್ಲಿ ಜಸ್ಟ್ ಇಂಟರ್ವೆನ್ಷನ್ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೇನೆ. ನಾನು ಮುಗಿಸ್ಲಿ ಈಗ. ಇಲ್ಲ ತಪ್ಪು, ನಾನು ಇಷ್ಟೇ ಕೇಳ್ತೇನೆ ಅಧ್ಯಕ್ಷರೇ. 101 ರೂಪಾಯಿ ಪೆಟ್ರೋಲ್ ರೇಟ್ ಇರ್ತದ್ರಿ ಇವತ್ತು. ಅದ್ರಾಗ 57 ರೂಪಾಯಿ ಡೀಲರಿಗೆ ಚಾರ್ಜ್ ಮಾಡ್ತಾರೆ. 3 ರೂಪಾಯಿ ಚಿಲ್ಲರ ರೂಪಾಯಿ ಅವ್ರಿಗೆ ಡೀಲರ್ ಇರ್ತೈತಿ. ಅವ್ರ ತಾವು ಮಾತಾಡೋ ಮುಂದೆ ಅವ್ರು ಹೇಳ್ಬೋದು. ನನಗೆ ತಿಳಿದಿದ್ದು ಇವತ್ತು ಎರಡೂ ಕಾರ್ಖಾನೆಗಳು ನಡೆಸ್ತಾ ಇದ್ದಾರೆ ಅಧ್ಯಕ್ಷರೇ. ಮಾತಾಡಿ ಮುಗಿಸ್ಲಿ. ಕೂಡ ನಾವು ತೆಗಿತಾ ಇದ್ದೀವಿ. ಅಲ್ಲ ಬೆಲ್ಲ ಸಾಹೇಬ್ರೆ, ಅವ್ರ ಮಾತಾಡಿ ಚೆನ್ನಾಗಿ ಹೇಳ್ತಾರೆ, ಹೇಳಿ. ಆಯ್ತು, ನೀವು ರಜೆ ಕೂತ್ಕೊಳ್ಳಿ. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾತಾಡಿದ್ರೆ ನೀವು ಮಾತಾಡಿ, ನಾವು 2 ಮಿನಿಟ್ ಕೊಡ್ತೀನಿ. ನಿನಗೆ ಡಿಸ್ಟರ್ಬ್ ಮಾಡ್ಬೇಕಂತ ಆಸಕ್ತಿ ಇದ್ರೆ ಇದ್ದಿದ್ದು ವಿಷಯ ಡಿಸ್ಟರ್ಬ್ ಮಾಡ್ಬೇಕು, ದಾರಿ ತಪ್ಪಿಸ್ಬೇಕು ಅಂತಿದ್ರೆ ಅದನ್ನ ಹೇಳಿಬೇಕಂದ್ರೆ ನಾ ಕೊಡ್ತೀನಿ, ಏನು ತೊಂದ್ರೆ ಇಲ್ಲ. ತುಂಬಾ ಏನೇನು ಹೇಳಕ್ ಹೋಗ್ಬೇಡ್ರಿ, ಇದ್ದಿದ್ದು ವಿಷಯ ಹೇಳ್ರಿ. ನಾ ಇದ್ದದನ್ನ ನನಗೆ ತಿಳಿದದ್ದು ಹೇಳ್ತೀನಿ. ನಾನು ಬೃಹಸ್ಪತಿ ಅಲ್ಲ, ನೀನು ಬೃಹಸ್ಪತಿ. ಏನ್ ಹೇಳು ಬೆಲ್ಲದವ್ರ ಟ್ಯಾಕ್ಸಸ್ ಹೇಳ್ತೀರಿ. ಟ್ಯಾಕ್ಸಸ್ ನಾಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಾಗ ನಮ್ಗೆ ರಾಜ್ಯಕ್ಕೆ ನ್ಯಾಯ ಸಿಗ್ತಾ ಇದೆಯಾ? ನೋಡಿ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಬರ್ತಿತ್ತು ನೋಡಿ, ಏನು ಡಿಸೆಂಟ್ರಲ್ ಅಲ್ಲ, ಜನ